ಯೂಶಲಿ ನಾವು ಅಘೋರಿಗಳನ್ನ ನೋಡಿದಾಗ ಅವರ ರೀತಿ ನೀತಿ, ಅವರ ಆಚಾರಗಳು, ಅವರು ಸೇವಿಸುವಂಥ ಊಟೋಪಚಾರಗಳಾಗಿರಬಹುದು, ಅವರು ಜೀವನವನ್ನ ಸಾಗಿಸ್ತಾ ಇರುವಂತಹ ರೀತಿ, ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಳುವಂಥ ರೀತಿ, ಇದೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ತುಂಬಾ ಘೋರವಾಗಿ ಅನ್ಸುತ್ತೆ. ಸ್ಮಶಾನದಲ್ಲಿ ಇರುವಂಥದ್ದು, ನಗ್ನವಾಗಿ ಕಾಣಿಸ್ಕೊಳ್ಳುವಂಥದ್ದು, ವಿಭೂತಿಯನ್ನ ಹಾಕೊಳ್ಳುವಂಥದ್ದು ಸಾಕಷ್ಟು ಕೇಳಿರೋದು. ನನ್ನ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ಸ್ಮಶಾನದಲ್ಲಿರುವಂಥ ಶವವನ್ನ ಸೇವನೆ ಮಾಡ್ತಾರೆ ಅನ್ನೋ ವಿಚಾರಗಳನ್ನ ಕೂಡ ಕೇಳಿದ್ವಿ. ಇದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಖಂಡಿತವಾಗಿ ಗೊತ್ತಿಲ್ಲ. ಈ ಅಘೋರಿಗಳ ಜೀವನ ಶೈಲಿ ನಿಜಕ್ಕೂ ಕೂಡ ನಾವು ಏನ್ ಕೇಳ್ತೀವಲ್ಲ ಅದೆಲ್ಲವೂ ಸತ್ಯ ಆಗಿದೆಯಾ, ಅಥವಾ ಅಘೋರಿಗಳ ಜೀವನ ಶೈಲಿ ಹೇಗಿರುತ್ತೆ ಹಾಗಿದ್ರೆ? ನೋಡಿ, ಅಘೋರಿಗಳು ನಿಜವಾಗ್ಲೂ ಅವ್ರ ಥರನೇ ಬದುಕಬೇಕಂತ ಅನಿಸುತ್ತೆ. ಯಾಕೆಂದರೆ ಘೋರತ್ವ ಇಲ್ಲದ ಜೀವನ ಅವರದು. ಯಾವುದೇ ಸಮಾಜದ ಘರ್ಷಣೆಗಳಿಗೆ ಹೋಗದೆ ತಾನಾಯಿತು, ತನ್ನ ಜೀವನವಾಯಿತು ಅಂತ ಬದುಕೋರೇ ಅಘೋರಿಗಳು. ಹೌದು, ನೋಡಲಿಕ್ಕೆ ಈ ಅಘೋರಿಗಳ ವೇಷಭೂಷಣಗಳು, ನಡತೆ ಇವೆಲ್ಲವೂ ಸಹ ಸಹಜವಾಗಿ ವಿಭಿನ್ನ ಅಂತ ಅನಿಸುತ್ತೆ. ಆದರೆ ಅವ್ರು ಬದುಕ್ತಾ ಇರುವಂಥದ್ದೇ ಸತ್ಯ. ಯಾಕೆಂದರೆ ಅವರಿಗೆಲ್ಲ ಪರಿಪೂರ್ಣವಾದಂಥ ಜೀವನ ಏನು, ನಿಜವಾದ ಜೀವನ ಏನು, ನಾವು ಹೇಗೆ ಬದುಕಬೇಕು, ಪ್ರಕೃತಿ ಅಂದರೆ ಏನು, ಅದ್ರ ಜೊತೆ ಹೇಗೆ ನಾವು ಸಹಬಾಳ್ವೆ ಮಾಡಬೇಕು, ಪ್ರತಿಯೊಂದನ್ನು ಸಹಜವಾಗಿ ಅವರು ಅರಿತುಕೊಂಡು ಜೀವನವನ್ನು ಮಾಡ್ತಾರೆ. ನೋಡಿ, ಈ ಅಘೋರತ್ವದ ತತ್ವವನ್ನು ಅನುಸರಿಸುವಂತಹ ಈ ಅಘೋರಿಗಳು ನಮಗೆ ಭಿನ್ನವಾಗಿ ಕಂಡರೂ ಸಹ ಅವರ ಜೀವನ ಮಾತ್ರ ಸರಳವಾಗಿರುತ್ತೆ, ಸಹಜವಾಗಿರುತ್ತೆ, ಘೋರವಾಗಿ ಇರೋದಿಲ್ಲ. ಅವರು ನಮಗಿಂತ ಸ್ವಲ್ಪ ವಿಭಿನ್ನವಾಗಿ ಕಾಣ್ತಾರೆ. ಯಾಕಂತ ಅಂದರೆ ನಾವು ಏನು ವೇಷಭೂಷಣಗಳಿಗೆ ಒತ್ತು ಕೊಡ್ತೀವೋ ಅಥವಾ ಯಾವ ರುಚಿಗಳಿಗೆ ಒತ್ತು ಕೊಡ್ತೀವೋ, ಜೀವನಕ್ಕೆ ನಾವು ಏನು ಒತ್ತು ಕೊಟ್ಟು ಹೀಗೆ ಬದುಕಬೇಕು, ಹಾಗೆ ಬದುಕಬೇಕು, ಹಾಗಿದ್ರೆ ಚೆಂದ, ಹೀಗಿದ್ರೆ ಚೆಂದ ಅಂತ ಏನೆಲ್ಲ ನಾವು ಬದುಕ್ತೀವೋ ಅದಕ್ಕೆ ಸಂಪೂರ್ಣವಾಗಿ ಈ ಅಘೋರಿಗಳು ವಿರುದ್ಧವಾಗಿದ್ದಾರೆ. ಯಾಕೆಂದರೆ ಅವರಿಗೆ ವಾಸ್ತವ ಗೊತ್ತು. ನಾವು ಶುದ್ಧತೆ ಅಶುದ್ಧತೆ ಏನೆಲ್ಲ ಮಾತಾಡ್ತೀವಿ, ಶುದ್ಧ ಅಶುದ್ಧ ಯಾವುದೂ ಅಘೋರಿಗಳಿಗೆ ಇಲ್ಲ. ಅವು ಸರ್ವರನ್ನ ಸಮ ಅಂತ ಪ್ರೀತಿಸ್ತಾರೆ, ಸರ್ವವೂ ಶ್ರೇಷ್ಠ ಅಂತ ಪ್ರೀತಿಸ್ತಾರೆ. ನೀವು ದೇಹ ಅಂದರೆ ತೀರೋದ ನಂತರ ದೇಹವನ್ನು ನೀವು ಶವ ಅಂದರೆ ಅವರು ಶಿವ ಅಂತ ಕರೀತಾರೆ. ಅವರ ಉಡುಗೆ ತೊಡುಗೆ ಅನ್ನೋದು ಏನೂ ಇರೋದಿಲ್ಲ, ಜಸ್ಟ್ ಒಂದು ಲಂಗೋಟಿ ಹಾಕ್ಕೊಂಡಿರ್ತಾರೆ ಅಷ್ಟೇ, ಮೈ ಮೇಲೆ ಭಸ್ಮವನ್ನು ಬಳಕೊಂಡು. ನೋಡಿ, ಅಘೋರಿಗಳಲ್ಲೂ ಸಹ ಒಟ್ಟು 4 ಅಖಾಡಗಳಿದೆ. ಒಂದು ಭುಜಂಗಿಗಳು, ನಾಗಾಬಾಬಾಗಳು, ಅಘೋರಿಗಳು ಮತ್ತು ಕಾಪಾಲಿಕರು. ಈ 4 ಅಖಾಡಗಳು ಆದರೂ ಸಹ ಇವರು ಅಖಾಡಗಳು ಬೇರೆ ಬೇರೆ ಇದ್ರೂ ಸಹ ಇವ್ರದ್ದು ತತ್ವಗಳೆಲ್ಲ ಒಂದೇ. ಅಂದರೆ ತತ್ವಗಳು ಏನಂದರೆ ಒಂಟಿಯಾಗಿ ಬದುಕೋದು, ಸಮಾಜದ ಯಾವ ಗೋಜು ಇಲ್ಲದೆ ಅವರಾಯಿತು, ಅವರ ಸಾಧನೆ ಆಯಿತು ಅಷ್ಟೇ ಅವರ ಜೀವನ ಇರುತ್ತೆ. ಸೊ ಇವರು ಸಮಾಜಮುಖಿಯಾಗಿ ಬರೋದಿಲ್ಲ, ಸಮಾಜಮುಖಿಯಾಗಿ ಕೆಲಸ ಮಾಡೋದಿಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ತನ್ನ ಸಿದ್ಧಿಗಳಿಗೆ ಅಷ್ಟೇ ಅವರು ಬೆಲೆಕನ್ನ ಕೊಡ್ತಾರೆ. ಅವರ ವೇಷಭೂಷಣಗಳ ಸ್ವಲ್ಪ ವಿಭಿನ್ನ ಅಂತ ಅನಿಸಿದ್ರು ಆದರೂ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆ ನಾನು 3-3.5 ವರ್ಷ ಅಘೋರಿಗಳ ಜೊತೆನೂ ನಾನು ಸಹ ಬದುಕಿ ಬಂದಿರುವಂಥದ್ದೇನೆ. ಆದರೆ ಅಘೋರ ತತ್ವ ಏನಿದೆ, ಈ ಅಘೋರ ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಸುಮ್ಮನೆ ವೇಷಭೂಷಣವನ್ನು ಹಾಕಿ ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗಿ ಬದುಕುವಂಥವ್ರು ನಾನು ನೋಡಿ ಬಂದಿದ್ದೇನೆ. ನೀವು ಹುಡುಕಿದ್ರೂ 10 ಭಾಗ ಒಳ್ಳೆಯವ್ರು ಸಿಗೋದಿಲ್ಲ ಅಘೋರಿಗಳಲ್ಲಿ. ಅಂದರೆ ಸುಮ್ಮನೆ ವೇಷಭೂಷಣ ಹಾಕ್ಕೊಂಡು ಭಂಗಿ ಸೇದೋದು ಇದೆಲ್ಲ ಹುಚ್ಚಾಟಗಳೆಲ್ಲ ಮಾಡ್ತಾರೆ. ನೋಡಿ, ಯಾರು ನಿಜವಾದ ಅಘೋರಿ ಇರ್ತಾನೆ ಅವನು ಭಂಗಿ ಸೇದೋದೇ ಇಲ್ಲ. ಇವೆಲ್ಲ ತಪ್ಪು ಕಲ್ಪನೆ. ಎಲ್ಲಾದರೂ ವೇದಗಳಲ್ಲಿ ಶಿವ ಭಂಗಿ ಸೇದುವಂಥದ್ದು ಎಲ್ಲಾದರೂ ನೋಡಿದ್ದೀರಾ? ಹೌದು, ಶವ ಸಂಭೋಗ ಮಾಡೋರಿದ್ದಾರೆ, ಶವ ತಿನ್ನೋರಿದ್ದಾರೆ. ಅದನ್ನೇ ಹೇಳಿದ್ದು ಅವರು. ಆದ್ರೆ ನೀವೇನು ಅದು ನೀವು ವ್ಯರ್ಥ ಅಂತ ಏನ್ ಹೇಳ್ತಾರೆ, ಅದು ವ್ಯರ್ಥ ಅನ್ನೋದಿಲ್ಲ. ಅವರು ಸರ್ವವೂ ಶ್ರೇಷ್ಠ ಅಂತಾರೆ. ನೀನು ಕೊಳ್ತೋಗಿ ಅದನ್ನು ಸಹ ಸೇವನೆ ಬದುಕಿದ್ದಾರೆ. ಒಳ್ಳೆಯ ಹೈಜೆನಿಕ್ ಆಹಾರಗಳನ್ನು ತಿಂದರೆ ಮನುಷ್ಯ ಬದುಕ್ತೇನೆ ಅಂತಾರೆ. ಆ ಥರ ಹೊಲಸು ಆಹಾರಗಳು ತಿಂದು ಸಹ ಬದುಕಿದ್ದಾರೆ, ಜೀರ್ಣಿಸ್ಕೊಳ್ತಾರೆ. ಅಂದರೆ ಈ ದೇಹ ಅದಕ್ಕೂ ಸಹ ಸೆಟ್ ಆಗುತ್ತೆ, ಅದಕ್ಕೂ ಸಹ ಹೊಂದ್ಕೊಳ್ಳುತ್ತೆ. ನಾನು ಅವ್ರ ಜೊತೆ 3.5 ವರ್ಷಗಳ ಕಾಲ ಅಘೋರಿಗಳ ಜೊತೆ ಹರಿದ್ವಾರ ಋಷಿಕೇಶಗಳಲ್ಲಿ ನಾವು ಸಾಧನೆಗಳು ಮಾಡ್ಬೇಕಾದ್ರೆ ಗಂಗಾ ನದಿ ತಟದಲ್ಲಿ ಈ ಅಘೋರಿಗಳ ಸಂಪರ್ಕವೂ ನಮಗಿತ್ತು. ಅಂದರೆ ನಾವು ನಮ್ಮ ಸಾಧನೆಗೆ ಹೋದರೂ ಸಹ ಅವರ ಸಂಪರ್ಕದಲ್ಲೂ ಆ ಜೊತೆಯಲ್ಲೂ ಸಹ ನಾವಿದ್ವಿ. ಅಲ್ಲಿ ಹೋದಾಗ ಎಷ್ಟೋ ಜನ ಅಘೋರಿಗಳು ಈ ನಾಟಕೀಯ ವೇಷಭೂಷಣಗಳನ್ನ ಹಾಕ್ಕೊಂಡು ಹೋಗುವಂಥವ್ರು ಇದ್ದಾರೆ. ನಾನು ನಾನು ನೋಡಿದ ಮಟ್ಟಿಗೆ ಒಂದು 10-15 ಜನ ಒಳ್ಳೆಯ ಅಘೋರಿಗಳಿದ್ರು. ಅಂದರೆ
ಅವ್ರು ಹೇಳಿದ್ರು, ನೋಡಿ ಈ ಥರ ಎಲ್ಲ ಇದ್ದಾರೆ, ನಮ್ಮ ತತ್ವಕ್ಕೆ ನಾವು ಏನು ಸಿದ್ಧಾಂತಗಳನ್ನ ರೂಢಿ ಮಾಡ್ಕೊಂಡು ಬಂದಿದ್ದೀವಿ, ಈ ತತ್ವಕ್ಕೆ ಅಪಚಾರ ಮಾಡುವಂತಹ ಎಷ್ಟೋ ವ್ಯಕ್ತಿಗಳು ಬಂದು ಈ ತತ್ವವನ್ನು ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ಈ ಅಘೋರತ್ವವನ್ನು ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ. ನೋಡಿ, ಅವರು ನನಗೆ ಒಂದು 4-5 ಜನನ ನಾನು ಭೇಟಿ ಮಾಡಿದ್ದೀನಿ. ಈ ಭಂಗಿ ಸೇದುವಂಥದ್ದು ಅಥವಾ ಬೇರೆ ಬೇರೆ ಇದೆಲ್ಲ ಮಾಡುವಂಥದ್ದೆಲ್ಲ ಏನಿದೆ, ಈ ವಿಕೃತಗಳು ಅವರಲ್ಲಿ ಇಲ್ವೇ ಇಲ್ಲ. ಎಷ್ಟೋ ಜನ ನಾಗಬಾಬುಗಳಾಗಿರ್ಬೋದು, ಅಘೋರಿಗಳಾಗಿರ್ಬೋದು, ಭುಜಂಗಿಗಳಾಗಿರ್ಬೋದು, ಕಾಪಾಲಿಕರಾಗಿರ್ಬೋದು, ಇವರು ಸಮುದ್ರ ಅಂದರೆ ಏನು ಗುಹೆಯಿಂದ ಆಚೆ ಬರೋದೇ ಇಲ್ಲ, ಸಂಪೂರ್ಣವಾಗಿ ಗುಹೆನಲ್ಲೇ ಇರ್ತಾರೆ. ಯಾವಾಗ ಅವರೆಲ್ಲ ಆಚೆ ಬರ್ತಾರೆ ಅಂತ ಅಂದರೆ ಕುಂಭಮೇಳಗಳಾದಾಗ ಪವಿತ್ರ ಸ್ನಾನಕ್ಕೆ ಅಂತ ಬರ್ತಾರೆ ಅಷ್ಟೇ. ಅದನ್ನ ಹೊರತಾಗ ಅವ್ರು ಆಚೆ ಬರೋದೇ ಇಲ್ಲ. ತುಂಬಾ ಜನ ಹಿಂಗೆ ಇರುವಂಥದ್ದು. ಆಮೇಲೆ ಅವ್ರ ಆಹಾರ, ನಾವು ಹೇಳಿ ಆಹಾರ, ವೇಷ ಭೂಷಣಗಳು ತುಂಬಾ ವಿರುದ್ಧವಾಗಿರುತ್ತೆ. ಅವ್ರು ಯಾಕೆ ಸ್ವಲ್ಪ ಅಂದ್ರೆ ಅವರಿಗೆ ಭಸ್ಮದ ಮಹಿಮೆ ಗೊತ್ತು, ಭಸ್ಮದ ಸೈನ್ಸ್ ಗೊತ್ತು, ಅದು ಎಷ್ಟು ಈ ಎನರ್ಜಿನ ಸಸ್ಟೈನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ಗೊತ್ತು. ಹಾಗೆ ಪ್ರಕೃತಿಗೆ ಎಷ್ಟು ಅದು ಹೊಂದ್ಕೊಳ್ಳುತ್ತೆ ಅದೆಲ್ಲ ಅವ್ರಿಗೂ ಗೊತ್ತಿರುತ್ತೆ. ಆಮೇಲೆ ಮನಸ್ಸನ್ನ ಹೀಟನ್ನು ಹೇಗೆ ಅದನ್ನ ಸಂಜೋಡಣೆ ಮಾಡ್ಕೋಬೇಕು, ಯಾಕೆ ಆ ಶಾಖ ಉತ್ಪತ್ತಿ ಆಗಬೇಕು ದೇಹದಲ್ಲಿ. ನೋಡಿ, ಅವರು ಅಘೋರಿಗಳ ಗುಣಗಳು ಮತ್ತು ರೂಪಗಳು ಬೇರೆ ಬೇರೆ ಆಗಿದ್ರು ಸಹ ಅವ್ರು ಯಾವತ್ತೂ ಯಾರನ್ನು ಸಹ ತೊಂದರೆ ಕೊಡೋದಿಲ್ಲ. ಅವರು ಯಾರಿಗೂ ಸಹ ತೊಂದರೆ ಕೊಡೋದಿಲ್ಲ. ಅವರು ಸರಳವಾಗಿ ಸಹಜವಾಗಿ ಬದುಕ್ತಾ ಇರ್ತಾರೆ. ನೋಡಿ, ಈ ಭಸ್ಮವನ್ನು ಹಚ್ಕೊಂಡಂತಹ ಅಘೋರಿಗಳು ಯಾಕೆ ಆ ರೂಪದಲ್ಲಿ ಅವರು ಬದುಕ್ತಾ ಇರ್ತಾರೆ ಅಂದರೆ, ಯಾರು ನಮ್ಮ ಹತ್ತಿರ ಬಂದು ನಮಗೆ ತೊಂದರೆ ಕೊಡದೇ ಇರಲಿ ಅನ್ನೋ ಒಂದು ಉದ್ದೇಶ ಇದ್ದರೂ ಸಹ ಅದರ ಹಿಂದಿನ ವಿಜ್ಞಾನವು ಬೇಕಾದಷ್ಟೆಲ್ಲ ಇದೆ. ಏಕೆಂದರೆ ಭಸ್ಮ ಅನ್ನುವಂಥದ್ದು ಶಿವನಿಗೆ ಪ್ರಿಯ. ಇವತ್ತಿಗೂ ಭಸ್ಮ ಅಂತ ಅಂದರೆ ನೀವೆಲ್ಲ ಎಷ್ಟೋ ಕ್ಷೇತ್ರಗಳಲ್ಲಿ ನೋಡ್ತೀರಾ, ಭಸ್ಮವನ್ನು ಶಿವನಿಗೆ ಭಸ್ಮಸ್ನಾನ ಮಾಡುವಂಥ ವಿಧಿಯೂ ಸಹ ಇದೆ. ಈ ಭಸ್ಮಸ್ನಾನ ಮಾಡೋದ್ರಿಂದ ಆ ದೇಹದ ಔರ ಏನಿದೆ, ಪ್ರಭಾವಳಿ ಏನಿದೆ, ಅದು ಗಟ್ಟಿಯಾಗುತ್ತೆ. ಹಾಗಾಗಿ ಅದು ಧ್ಯಾನಕ್ಕೆ ಅದು ಹೇಳಿ ಮಾಡಿಸಿದಂಥ ಒಂದು ವಸ್ತು. ಹಾಗಾಗಿ ಆ ಭಸ್ಮವನ್ನು ಅವರು ಬಳಸ್ತಾರೆ. ಇದ್ರ ಜೊತೆಗೆ ಆ ಆಂತರಿಕ ಶಕ್ತಿ ಜಾಗೃತಗೊಳ್ಬೇಕು ಅಂದ್ರೂ ಭಸ್ಮದ ಒಂದು ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಭಸ್ಮವನ್ನು ಬಳಸ್ತಾರೆ. ಇವರು ನದಿ ದಡಗಳನ್ನೇ ಅಥವಾ ಸಮುದ್ರ ದಡಗಳನ್ನೇ ಯಾಕೆ, ಗುಹೆಗಳನ್ನೇ ಯಾಕೆ ಆಯ್ಕೆ ಮಾಡ್ಕೊಡ್ತಾರೆ ಅಂದರೆ, ಸಮಾಜಮುಖಿಯಾಗಿ ಅವರು ಬರೋದಿಲ್ಲ. ಹಾಗಾಗಿ ತಾನಾಯ್ತು ತನ್ನ ಸಿದ್ಧಿ ಸಂಕಲ್ಪಗಳು ಅದಕ್ಕೋಸ್ಕರವಾಗಿ ಅವ್ರು ಬದುಕ್ತಾರೆ. ಆದರೆ ನಾನೇನು ಅಂತ ತಿಳ್ಕೊಳ್ಳೋಕ್ಕೆ ಅಷ್ಟಕ್ಕೆ ಅವ್ರನ್ನ ಬಳಸ್ತಾರೆ. ಈ ನಾವು ಹೊರಮುಖವಾಗಿ ಬಂದು ಯಾರ ಸಮಸ್ಯೆಗಳಿಗೂ ಇದು ಮಾಡಲ್ಲ, ಆಮೇಲೆ ಯಾರಿಗೂ ಪರಿಹಾರನೇ ಮಾಡಲ್ಲ. ಅವ್ರು ಯಾರಿಗೂ ಸಹ ಪರಿಹಾರ ಮಾಡೋದೇ ಇಲ್ಲ. ನಾವು ಸಾಮಾನ್ಯವಾಗಿ ಅದನ್ನೇ ಕೇಳೋಕೆ ಅಂತ ಅನ್ಕೊಂಡಿದ್ದೆ. ಎಷ್ಟೋ ಜ್ಯೋತಿಷಿಗಳೆಲ್ಲ ನಮಗೆ ಸಿಗುವಂಥದ್ದು ಅಥವಾ ಶಾಸ್ತ್ರ ಕಲ್ತಿರುವಂಥವ್ರು, ದೊಡ್ಡ ಪೂಜೆ ಹೋಮಗಳು ಮಾಡಿಸುವಂಥ ಎಷ್ಟೋ ಜನ ಸಿಗ್ತಾರೆ. ಅಘೋರಿಗಳು ಅಂತ ಹೇಳಿದ್ರೆ ನಾವು ನೋಡ್ದಂಗೆ ಸದಾ ಶಿವನ ಧ್ಯಾನದಲ್ಲೇ ಮಗ್ನವಾಗಿರುವಂಥದ್ದು, ಶಿವನ ತತ್ವವನ್ನೇ ಪಾಲಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಅದು ನಿಜನಾ? ಶಿವನ ತತ್ವ ಮತ್ತೆ ಅಘೋರತ್ವ ಎರಡೂ ಕೂಡ ಒಂದೇ ಆಗಿದೆಯಾ ಹಾಗಿದ್ರೆ? ನೋಡಿ, ಅಘೋರತ್ವ ಪಾಲನೆ ಮಾಡುವಂಥವ್ರು ಅವರು ಜ್ಯೋತಿಷ ಹೇಳೋದೇ ಇಲ್ಲ, ಅವ್ರು ಸಮಾಜಮುಖಿಯಾಗಿ ಬರೋದೇ ಇಲ್ಲ. ಅವರಾಯಿತು, ಅವ್ರ ಕೆಲಸ ಆಯಿತು, ಕೆಲಸ ಕಾರ್ಯಗಳು ಅವರಷ್ಟೇ ಮಾಡ್ತಾರೆ ಹೊರತು ಸಮಾಜಮುಖಿಯಾಗಿ ಬರೋದೇ ಇಲ್ಲ. ಅವ್ರ ಸಿದ್ಧಿಗಷ್ಟೇ ಅವರು ಹೆಚ್ಚು ಒತ್ತನ್ನು ಕೊಡ್ತಾರೆ. ಆಮೇಲೆ ಅವರ ಏನು ಹೇಳ್ತಾರೆ, ಅವರ ಯೋಚನೆಗಳು ನಿಮ್ಮ ಯೋಚನೆಗಳಾಗಿ ಇರೋದಿಲ್ಲ. ಸಹಜವಾಗಿ ಅವರ ಯೋಚನೆಗಳೆಲ್ಲ ಹೇಗಿರುತ್ತೆ ಅಂತಂದರೆ, ನಾನೇನು ಹುಟ್ಟಿದ್ದೀನಿ, ನಮ್ಮ ಪ್ರಕೃತಿ ಏನು, ನಾನು ಯಾಕೆ ಬದುಕಬೇಕು, ಮೋಕ್ಷ ಕಂಡುಕೊಳ್ಳೋದು ಹೇಗೆ, ಭಗವಂತನ ಶಕ್ತಿ ಏನು, ಭಗವಂತನ ಶಕ್ತಿಯನ್ನು ನಾವು ಹೇಗೆಲ್ಲ ಸಂಪಾದನೆ ಮಾಡಬೇಕು, ಈ ಪ್ರಕೃತಿಯ ಅರಿವು ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿರುತ್ತೆ. ಇದನ್ನೆಲ್ಲ ಕಂಡುಕೊಳ್ಳೋಕೆ ಅವರು ಒಂಟಿಯಾಗಿ ಸಾಧನೆ ಮಾಡ್ತಾರೆ. ಎಲ್ಲೋ ಗುಹೆಗಳಲ್ಲಿ ಕೂತ್ಕೊಂಡು ಸಾಧನೆಗಳು ಮಾಡ್ತಾ ಅವ್ರ ಗುರುಗಳು ಕೊಟ್ಟಂತಹ ಮಂತ್ರಗಳನ್ನು, ಅಂದರೆ ನೋಡಿ, ಗುರು ಮಂತ್ರ ತಗೊಳ್ಳೋಕ್ಕೂ ತುಂಬ ಅದರಲ್ಲಿ ವಿಧಿವಿಧಾನಗಳು, ಷರತ್ತುಗಳಿದೆ. ಒಬ್ಬ ಗುರು ಆ ಗುರುವಿನಿಂದ ದೀಕ್ಷೆ ತಗೋಬೇಕು ಅಂತ ಅಂದ್ರೂ ಎಷ್ಟೋ ವರ್ಷಗಳ ಕಾಲ ಗುರುವಿನ ಸೇವೆ ಮಾಡಬೇಕು, ಪಾದ ತೊಳಿಬೇಕು, ಅವರ ಬಟ್ಟೆಗಳನ್ನು ಒಗಿಬೇಕು, ಅವರು ಹೇಳಿದ ಕೆಲಸಗಳನ್ನ ಮಾಡ್ಕೊಡ್ಬೇಕು, ಊಟ ತಿಂಡಿಗಳು ತಂದು ಕೊಡಬೇಕು. ಈ ಥರದ್ದೆಲ್ಲ ಬೇಕಾದಷ್ಟು ಕೆಲಸಗಳು ಮಾಡಿಕೊಂಡು ಆದಮೇಲೆ ಆ ಗುರುವಿಗೆ ಮನಸ್ಸು ಬಂದರೆ ಮಾತ್ರ ಆ ಘೋರಿ ಆ ಇನ್ನೊಬ್ಬ ಶಿಷ್ಯನಿಗೆ ಮಂತ್ರ ದೀಕ್ಷೆಯನ್ನು ಕೊಡ್ತಾನೆ. ಅಂದರೆ ಅಷ್ಟು ಪರೀಕ್ಷೆಗಳನ್ನು ಈ ಅಘೋರತ್ವದಲ್ಲಿ ಒಬ್ಬ ಗುರು ಮಾಡ್ತಾರೆ. ಅಂದರೆ ಮನಸ್ಸು ಎಷ್ಟು ಅವನಿಗೆ ಪಕ್ವ ಆಗ್ತಾ ಇದೆ, ಮನಸ್ಸನ್ನು ಹೇಗೆ ಹದಗೊಳಿಸ್ತಾ ಇದ್ದಾನೆ, ಗುರುವಿನ ನಿಷ್ಠೆ ಏನು, ಗುರುವಿನ ಶಕ್ತಿ ಏನು, ಅದೆಲ್ಲ ತಿಳ್ಕೊಬೇಕು. ಇದೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಗುರು ಅಷ್ಟು ಪರೀಕ್ಷೆಗಳು ಮಾಡ್ತಾನೆ. ಸೊ ಹಾಗಾಗಿ ಆ ಗುರು ಶಕ್ತಿಯನ್ನು ಹೊಂದುವಂಥವ್ರು, ಗುರು ಪರಂಪರೆಗೆ ಬರುವಂಥವ್ರು, ಗುರು ಪರಂಪರೆಯಲ್ಲಿ ಬೆಳೆಯುವಂಥವ್ರು ಈ ಎಲ್ಲ ಗುಣಗಳನ್ನು ಗುರುವಿನ ಜೊತೆ ಸಂಜೋಡಿಸ್ಕೋಬೇಕಾಗುತ್ತೆ.